ಮೌಲ್ಯವರ್ಧನೆ ಯಾಕೆ ಮಾಡ್ಬೇಕ್ರಿ? ಈ ಜೋಳದ ರೇಟ್ ಬಿತ್ತಂತ ಹೇಳಿ ಖಾನಾವಳಿ ಒಳಗಿಂದ ರೊಟ್ಟಿ ರೇಟ್ ಯಾವಾಗಾರ ಬಿದ್ದಿದ್ ಕೇಳಿರನ? ಭತ್ತದ ರೇಟ್ ಕಮ್ಮಿ ಆತಂತ ಹೇಳಿ ಅವಲಕ್ಕಿ ರೇಟ್ ಬಿದ್ದಿದ್ ಯಾವಾಗಾರ ಕಂಡೀರ? ಬಿಡ್ರಿಪ್ಪ. ಕಡ್ಲಿ ರೇಟ್ ಬಿದ್ದೈತೆ ಅಂತ ಹೇಳಿ ತಿನ್ನು ಚಕ್ಲಿ ಕಾರ್ದಾನಿ ರೇಟ್ ಯಾವಾಗಾರ ಕಮ್ಮಿ ಆಗಿದ್ ಕೇಳಿರ? ಈಗಾರ ಒಂದ್ ಗಂಟೆ ಬಾರಿಸ್ತಾವ ಇಲ್ಲೋ? ಕಚ್ಚಾ ಮಾಲು ಯಾವಾಗಿದ್ರು ಕಚ್ಚಾನ ರೀ ಅದ. ಇಷ್ಟ್ ಮಾಡಿ ನಾವೇನ್ ಹೇಳ್ತೇವೆ ಹೇಳ್ರಿ? ಏ ನಾವ್ ಇಷ್ಟ್ ಕಷ್ಟಪಟ್ಟು ಬೆಳೆದಿರ್ತೇವಿ ಆದ್ರೂ ರೇಟ ಇಲ್ರಿ ಸರ್. ಒಬ್ಬ ಚಪ್ಪಲ್ ಮಾಡವ ಸಹಿತ ತನ್ನ ರೇಟ್ ತಾನ ನಿರ್ಧಾರ ಮಾಡ್ತಾನ, ಕಾರ್ ಗಾಡಿ ತಯಾರು ಮಾಡವನು ತನ್ನ ರೇಟ್ ತಾನ ನಿರ್ಧಾರ ಮಾಡ್ತಾನ ಅಂತೇವಿ. ಈ ಚಪ್ಪಲ್ ಮಾಡೋರು ಕಾರ್ ಗಾಡಿ ಮಾಡೋರು ತಯಾರು ಮಾಡಾಕ ಅದನ್ನ ಹೊಳ್ಳೆ ಮಾರಾಕ ಎಷ್ಟ್ ಸರ್ಕಸ್ ಮಾಡಿರ್ತಾರ ಅನ್ನೋದನ್ನ ಯಾಕೆ ಹೇಳಂಗಿಲ್ಲ? ಬಿಡ್ರಿ, ಅದು ಒಂದ್ ಕಡೆ ಇರ್ಲಿ. ಈ ಕಾರ್ ಗಾಡಿ ಮಾಡೋರ್ಗೆ ಚಪ್ಪಲ್ ಮಾಡೋರ್ಗೆ ತಮ್ಮ ಖರ್ಚು ಎಷ್ಟೆಷ್ಟೈತೆ ಅಂತ ಗೊತ್ತಿಲ್ಲನ? ನಮ್ಗ ನಮ್ ಖರ್ಚು ಎಷ್ಟು ಗೊತ್ತೈತಿ? ಗೊತ್ತಿದ್ರು ನಂದೊಂದ್ ಬ್ಯಾರೆ, ನಿಮ್ದೊಂದ್ ಬ್ಯಾರೆ, ಮಗಲ್ದೊಂದೊಂದ್ ಬ್ಯಾರೆ, ಎಲ್ಲಾ ಬ್ಯಾರೆ ಬ್ಯಾರೆನೇ ಐತಿ. ಇಷ್ಟಾಗ್ಯೂ ರೇಟ್ ಬೇಕಂತೇವಿ. ಯಾರ್ ಕೊಡೋರ್ ರೇಟು, ಹೆಂಗ್ ಕೊಡೋರು, ಯಾಕ್ ಕೊಡ್ಬೇಕು? ನಾವ ಲಾಸ್ಟ್ ಟೈಮ್ ರೈತರಾಗಿ ಬ್ಯಾರೆ ರೈತನ ಮಾಲಿಗೆ ಯಾವಾಗ ರೇಟ್ ಕೊಟ್ಟೇವ್ ಹೇಳ್ರಿ? ಕೊನಿದಾಗ ಒಂದೇ ಮಾತ್ ನೋಡ್ರಿಪ್ಪ, ನಾವು ಬದುಕ್ಬೇಕಂದ್ರ ನಾವ ಉಸಿರಾಡ್ಬೇಕು.